ಒಂದು ಕಾಲದಲ್ಲಿ ದಟ್ಟ ಅರಣ್ಯವೊಂದಿತ್ತು. ಅಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ಜೀವನವನ್ನು ನಡೆಸುತ್ತಾ ಇತ್ತು. ಆ ಅರಣ್ಯದಲ್ಲಿ ಚಿಕ್ಕ ಹುಸು ಮರಿಯೊಂದಿತ್ತು. ಅವನು ಇನ್ನೂ ಅಮ್ಮನ ಜೊತೆಗೆ ಇರಬೇಕಾದವನು, ಆದರೆ ಕಳೆದು ಹೋಗಿ ಅರಣ್ಯದಲ್ಲಿ ಉಳಿವಂತಾಯಿತು. ಆ ಸಮಯದಲ್ಲಿ ಒಂದು ಜಿಂಕೆ ಅವನನ್ನು ನೋಡಿದಳು. ಜಿಂಕೆ ತಕ್ಷಣದೊಂದಿಗೆ ತನ್ನ ಹೃದಯದಲ್ಲಿ ಕರುಣೆಯೊಂದಿಗೆ ಆ ಹುಸು ಮರಿಯನ್ನು ತನ್ನ ಜೊತೆಗೆ ಕೊಂಡು ಹೋಯಿತು. ಅವಳೊಂದಿಗೆ ಆ ಮರಿಯು ಆಟವಾಡುತ್ತಿದ್ದ, ಹಸಿವಾದಾಗ ಆಹಾರ ಕೊಡುತ್ತಿದ್ದಳು. ಆದರೆ ಅರಣ್ಯದಲ್ಲಿರುವ ಇತರ ಪ್ರಾಣಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದವು. ಈ ಜಿಂಕೆಗೂ ಹುಸು ಮರಿಗೂ ಏನು ಸಂಬಂಧ ಎಂದು ಕೇಳಿಕೊಂಡವು. ಒಂದು ದಿನ ಆ ಹುಸು ಮರಿ ಮಲಗಿರುವಾಗ ಹುಲಿ ಬಂದು ಜಿಂಕೆಯ ಮೇಲೆ ದಾಳಿ ಮಾಡಿತು. ಜಿಂಕೆ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾಗ ಮರಿಯು ಹಿಂದಿನಿಂದ ಗುಮ್ಮಿತು. ಹುಲಿ ಭಯದಿಂದ ಓಡಿಹೋಯಿತು. ಇತರ ಪ್ರಾಣಿಗಳು ಬಂದು ಜಿಂಕೆಯನ್ನು ರಕ್ಷಿಸಿದವು. ಈ ಘಟನೆಯ ನಂತರ ಎಲ್ಲಾ ಪ್ರಾಣಿಗಳು ಅರ್ಥಮಾಡಿಕೊಂಡವು, ಪ್ರೀತಿ, ಸಹಾನುಭೂತಿ ಮತ್ತು ಸ್ನೇಹಕ್ಕೆ ಯಾವುದೇ ಜಾತಿ, ರೂಪ ಅಥವಾ ಪ್ರಭೇದ ಇರುವುದಿಲ್ಲ. ಒಂದು ಸಣ್ಣ ಹುಸು ಮರಿಯ ಸಹಾಯದಿಂದ ಒಂದು ಜೀವ ಉಳಿದಿತು. ಅರಣ್ಯದಲ್ಲೆಲ್ಲಾ ಶಾಂತಿ ಬೆಳೆದಿತು. ಆ ದಿನದಿಂದ ಜಿಂಕೆ ಮತ್ತು ಹುಸು ಮರಿ ಎಲ್ಲರಿಗೂ ಉದಾಹರಣೆ ಆಗಿದರು. ನಿಜವಾದ ಸ್ನೇಹ ಏನು ಅಂದರೆ ಅದು ಪ್ರೀತಿ ಮತ್ತು ಸಹಾಯ ಮಾಡುವ ಮನಸ್ಸು.